ಬೆಂಗಳೂರಿನಲ್ಲೊಂದು ಭೀಕರ ಮರ್ಡರ್ ನಡೆದಿದೆ. ಪತಿಯ ರೌರವ ಕ್ರೌರ್ಯಕ್ಕೆ ಸಮಾಜ ಮತ್ತೊಮ್ಮೆ ಬೆಚ್ಚಿ ಬೀಳುತ್ತಾ ಇದೆ. ಹಾಗಾದ್ರೆ ಸುಂದರವಾಗಿದ್ದ ಸಂಸಾರದಲ್ಲಿ ಎದ್ದಂತಹ ಬಿರುಗಾಳಿ ಯಾವ ರೀತಿ ಬಲಿ ಪಡೆದಿದೆ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೊಂದು ಭೀಕರ ಮರ್ಡರ್. ಪತ್ನಿಯನ್ನ ಹತ್ಯೆಗೈದು ಸೂಟ್ ಕೇಸ್ಗೆ ಪತಿ ತುಂಬಿದ್ದಾನೆ. ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಘಟನೆ ಆಗಿರೋದು. ಗೌರಿ ಅನಿಲ್ ಸಾಂಬೇಕರ್ ಹತ್ಯೆಗೀಡಾದಂತಹ ಗೃಹಿಣಿ ಅನ್ನೋದು ತಿಳಿದು ಬರ್ತಾ ಇದೆ. ಮಹಾರಾಷ್ಟ್ರ ಮೂಲದ ರಾಕೇಶ್ ಎಂಬಾತನಿಂದ ಈ ಕೃತ್ಯ ಆಗಿದೆ. ಕೊಲೆ ಮಾಡಿ ಮಹಾರಾಷ್ಟ್ರಕ್ಕೆ ರಾಕೇಶ್ ಎಸ್ಕೇಪ್ ಆಗಿರ್ತಾನೆ. ಬಟ್ ಪುಣೆಯ ಶಿರವಾಲ್ ಪೊಲೀಸರು ರಾಕೇಶ್ನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿ ಕರೆತರೋದಕ್ಕೆ ಪುಣೆಗೆ ಹುಳಿಮಾವು ಪೊಲೀಸರು ಹೋಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ವಯಾಲಿಕಾವಲ್ನ ಮಹಾಲಕ್ಷ್ಮಿ ಮರ್ಡರ್ ನಿಮ್ಗೆಲ್ಲ ನೆನಪಿರ್ಬೋದಲ್ಲ. ಸೊ ಅದೇ ತರ ಇಲ್ಲೂ ಪತಿ ಪತ್ನಿಯನ್ನ ಕೊಂದಿರೋದು. ಅಲ್ಲಿ ಸ್ನೇಹಿತ ಆಕೆಯನ್ನ ಕೊಂದಿದ್ದು, ಇಲ್ಲಿ ಪತಿ ಪತ್ನಿಯನ್ನ ಅತ್ಯಂತ ಭೀಭತ್ಸವಾಗಿ ಕೊಂದಿರೋದು. ಈ ಸೂಟ್ ಕೇಸ್ ಕ್ರೈಮ್ಗಳಿಗೆ ಬೆಂಗಳೂರಿನ ಈ ಮರ್ಡರ್ ಕೂಡ ಸೇರ್ತಾ ಇದೆ. ಇನ್ನು ಕ್ರೈಮ್ ಸ್ಪಾಟ್ ಇದೇ ಬಿಲ್ಡಿಂಗ್. ಅದು ತನಿಖೆ ಮಾಡ್ತೀವಿ. ನಮಗೆ 5:15 ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂತು. ಆ ಬೇಸ್ ಮೇಲೆ ಬಂದು ಇದು ಸ್ಥಳ ಎಲ್ಲ ಪರಿಶೀಲನೆ ಮಾಡಿದಾಗ ನಮಗೆ ಲೇಡಿದು ಬಾಡಿ ಸೂಟ್ ಕೇಸ್ದಲ್ಲಿ ಕಂಡು ಬಂದಿದೆ. ನಂತರ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಮತ್ತು ಅದು ಯಾರು ಗಂಡ ಅಂತಾರೆ ಅವ್ರಿಗೂ ನಾವು ಡಿಟೈನ್ ಮಾಡಿದ್ದೀವಿ. ಅವ್ರಿಗೆ ವಿಚಾರಣೆ ಮಾಡಿ ಮುಂದೆ ಹೇಳೋಕ್ಕಾಗತ್ತೆ ತನಿಖೆ ಬಗ್ಗೆ. ನಮ್ಮ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಇಂಜುರೀಸ್ ಇದೆ ಮತ್ತು ಏನು ಕಾಸ್ ಆಫ್ ಡೆತ್ ಅಂದ್ಕೊಂಡು. ಇವರು ಮಹಾರಾಷ್ಟ್ರದವರು 2 ವರ್ಷ ಹಿಂದೆ ಮದುವೆ ಆಗಿದ್ದರು. 4 ತಿಂಗಳು ಇಲ್ಲಿಗೆ ಬಂದು ಹುಳಿಮಾವುದಲ್ಲಿ ವಾಸವಾಗಿದ್ದರು. ಇವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಅಂತ ಗೊತ್ತಾಗಿದೆ ಪ್ರಾಥಮಿಕ. ಸೊ ಕೊಲೆ ಹೆಂಗ್ ನಡೀತು ಅನ್ನೋದಕ್ಕೆ ಡೀಟೇಲ್ಸ್ ಇದು. ಆ ಕೊಲೆಯ ಕ್ರೌರ್ಯ ಎಷ್ಟರ ಮಟ್ಟಿಗಿತ್ತು, ರಾಕ್ಷಸಿತನ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಉತ್ತರ ಇದು. ಕತ್ತನ್ನ ಅರ್ಥ ಕೊಯ್ದು ಸೂಟ್ ಕೇಸ್ಗೆ ಪತಿ ಪತ್ನಿಯ ದೇಹವನ್ನ ತುಂಬಿರ್ತಾನೆ, ಅರ್ಧ ಸೀಳಿರ್ತಾನೆ ಕತ್ತನ್ನ. ಮೊನ್ನೆ ರಾತ್ರಿ 12:30ಕ್ಕೆ ರಸ್ತೆಯಲ್ಲಿ ಒಬ್ಬನೇ ನಡ್ಕೊಂಡು ಕೂಡ ಹೋಗಿರೋದು ಸ್ಥಳೀಯ ಸಿಸಿಟಿವಿಯಲ್ಲಿ ಪೊಲೀಸರು ಪ್ರಾಥಮಿಕ ಮಾಹಿತಿಯನ್ನ ಪಡೆದಾಗ ಗೊತ್ತಾಗುತ್ತೆ. ಅದಾದ ನಂತರ ಕೆಳಗಿನ ಮನೆಯ ರಾಜಸ್ಥಾನದ ವ್ಯಕ್ತಿಗೆ ರಾಕೇಶ್ ಕಾಲ್ ಮಾಡ್ತಾನೆ. ಕ್ರೈಮ್ ನಡೆದಂತಹ ದಿನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ನನ್ನ ಹೆಂಡತಿಯ ಕೊಲೆ ಮಾಡಿ ನಾನು ಸೂಟ್ ಕೇಸ್ನಲ್ಲಿ ತುಂಬಿರೋದಾಗಿ ಆತ ಕಾಲ್ ಮಾಡಿದಂತಹ ವ್ಯಕ್ತಿಗೆ ಹೇಳ್ಕೊಳ್ತಾನೆ. ಯಾವಾಗ? ಮಿಡಲ್ ನೈಟಲ್ಲಿ, ಮಧ್ಯರಾತ್ರಿಯಲ್ಲಿ. ಇದನ್ನು ಕೇಳದಂತಹ ವ್ಯಕ್ತಿ ಎಂಥವ್ರೆ ಯಾರೇ ಆಗಿದ್ರು ಕೊಲೆ ಮಾಡಿ ಹಿಂಗೆ ಸೂಟ್ ಕೇಸ್ನಲ್ಲಿ ಹಾಕಿದ್ದೀನಿ ಅಂದರೆ ಏನನ್ಸುತ್ತೆ? ಹಾರು ಹೋಗಿದ್ದಾನೆ. ಕೆಳಗಡೆ ಮನೆಯ ರಾಜಸ್ಥಾನದ ಮೂಲದ ವ್ಯಕ್ತಿಗೆ ಕಾಲ್ ಮಾಡಿ ಹೇಳ್ತಾನೆ. ಕೂಡಲೇ ಮನೆ ಮಾಲೀಕರಿಗೆ ಬಾಡಿಗೆದಾರರು ಮಾಹಿತಿಯನ್ನು ಕೊಡ್ತಾರೆ, ಹಿಂಗಾಗ್ಬಿಟ್ಟಿದೆಯಂತೆ ಘಟನೆ ಅಂತ. ಮನೆ ಮಾಲೀಕ ಮನೆ ಬಳಿ ಬಂದು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗೌರಿಯ ಕತ್ತು ಹೊಟ್ಟೆಯನ್ನ ಕೊಯ್ದು ದೇಹವನ್ನ ಮಡಚಿಟ್ಟು ಆತ ಎಸ್ಕೇಪ್ ಆಗಿದ್ದು ಕೂಡ ತಿಳಿದು ಬರ್ತಾ ಇದೆ. 1 ತಿಂಗಳ ಹಿಂದಷ್ಟೇ ಮನೆ ಬಾಡಿಗೆಗೆ ಅಂತ ರಾಕೇಶ್ ದಂಪತಿ ಬಂದಿದ್ರು. 1 ತಿಂಗಳಲ್ಲೇ ಇಷ್ಟು ದೊಡ್ಡ ಕ್ರೈಮ್ ಅಲ್ಲಿ ನಡೆದು ಹೋಗಿದೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ರಾಕೇಶ್ ಕೆಲಸ ಮಾಡ್ತಾ ಇದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಆದರೆ ಪತಿ ಗೌರಿ ಕೊಲೆಗೆ ಇಲ್ಲಿ ತನಕ ಕಾರಣ ತಿಳಿದು ಬಂದಿಲ್ಲ. ಆದರೆ ಯೂಶಲಿ ಒಂದು ಕೊಲೆ ನಡೆಯುವಂತಹ ರೀತಿ ಇರುತ್ತಲ್ಲ, ಅದರ ಮೇಲೆ ಇದು ಆ ಕ್ಷಣದ ಆವೇಶನ ಅಥವಾ ಪ್ಲಾನ್ಡ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಈತ ಸೂಟ್ ಕೇಸ್ ತಂದಿದ್ದ, ಪೀಸ್ ಮಾಡಿ ಒಳಗೆ ಹಾಕಿದ್ದ ಅಂದರೆ ತುಂಬಾ ದಿನದಿಂದ ಪತ್ನಿಯನ್ನ ನೋಡಿದ್ರೆ ಆತ ದ್ವೇಷ ಸಚ್ಚೋಕ್ ಸ್ಟಾರ್ಟ್ ಮಾಡಿದ ಅಂತ ಅನಿಸ್ತಾ ಇದೆ. ಹೀಗಾಗಿ ಒಂದು ಫೈನ್ ಡೇ ನೋಡಿಕೊಂಡು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿಕೊಂಡು ಕೊಂದು ಮುಗಿಸಿದ್ದಾನೆ. ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದಂತಹ ಹೆಂಡತಿಗೆ ಸೂಟ್ ಕೇಸ್ನ ಗತಿಯನ್ನ ತೋರಿಸಿದ್ದಾನೆ ಈ ಪತಿ. ಟೆಕಿಯಿಂದ ಪತ್ನಿಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಣೆಯಲ್ಲಿ ಆರೋಪಿ ರಾಕೇಶ್ ಲಾಕ್ ಆಗ್ತಾನೆ ಪೊಲೀಸರ ಕೈಯಲ್ಲಿ. ಆರೋಪಿಯನ್ನು ಕರ್ಕೊಂಡು ಬರೋದಕ್ಕೆ ಪುಣೆಗೆ ಹುಳಿಮಾವು ಪೊಲೀಸರು ಹೊರಟಿದ್ದಾರೆ. ಇಲ್ಲಿಂದ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ತೆಗೆದುಕೊಳ್ಬೇಕಾಗತ್ತೆ. ಕೊಲೆಯಾದ ಮನೆ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ಅಲ್ಲಿ ಎವಿಡೆನ್ಸ್ ಯಾವುದು ಟ್ಯಾಂಪರ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಮತ್ತೆ ಮೃತದೇಹ ಅಲ್ಲೇ ಪತ್ತೆ ಆಗಿರೋದು, FSL ತಂಡದವರು ಬರಬೇಕು, ಆಮೇಲೆ ಇದನ್ನು ಪ್ರಾಸಿಕ್ಯೂಷನ್ ಎಲ್ಲ ಪ್ರೂವ್ ಮಾಡಬೇಕು ಅಂತಂದ್ರೆ ಚಿಕ್ಕ ಡೀಟೇಲ್ಸ್ ತುಂಬಾ ಇಂಪಾರ್ಟೆಂಟು. ಹೀಗಾಗಿ ಕ್ರೈಮ್ ಸೀನನ್ನ ಸೆಕ್ಯೂರ್ ಮಾಡಿದ್ದಾರೆ ಪೊಲೀಸರು. ಯಾರೂ ಬರದಂತೆ, ಯಾರಾದ್ರೂ ಒಬ್ರು ಓಡಾಡಿದ್ರು ಕೂಡ ಅಲ್ಲಿ ಕ್ರೈಮ್ ಸೀನ್ ನ ಎವಿಡೆನ್ಸ್ ಟ್ಯಾಂಪರ್ ಆಗ್ಬಿಡುತ್ತೆ, ನಾಶ ಆಗತ್ತೆ ಸಾಕ್ಷಿ. ಈ ಕಾರಣಕ್ಕೋಸ್ಕರ ಅಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಇಟ್ಟಿದ್ದಾರೆ. ಜಾಯಿನ್ ಆಗ್ತಾ ಇದ್ದಾರೆ ಅಂಬರೀಶ್, ಈಗ್ಲಾದ್ರೂ ಗೊತ್ತಾಗಿದೆಯಾ ಕೊಲೆಯ ಮೋಟಿವ್ ಏನು ಅಂತ? ಯಾವ ಕಾರಣಕ್ಕೋಸ್ಕರ ಪತ್ನಿಯನ್ನ ಹತ್ಯೆ, ಅದು ಈ ರೀತಿಯಲ್ಲಿ ಆತ ಗೈದ ಅನ್ನೋದೇನಾದ್ರೂ ಗೊತ್ತಾಗಿದೆಯಾ? ಆಮೇಲೆ ಯಾವಾಗ ಬರ್ಬೋದು ಹುಳಿಮಾವು ಪೊಲೀಸರು ಇದನ್ನ ಕರ್ಕೊಂಡು ಬೆಂಗಳೂರಿಗೆ ಅಂತ?
ಮಮತಾ, ಖಂಡಿತವಾಗ್ಲೂ ಏನು ಪತಿಯಿಂದಲೇ ಪತ್ನಿ ಬರ್ಬರ ಹತ್ಯೆ ಕೇಸ್ ಪ್ರಕರಣ ಸಂಬಂಧ ಈಗಾಗಲೇ ಪುಣೆ ಪೊಲೀಸರು ಏನು ಗಂಡ ಕೊಲೆ ಮಾಡಿ ಇಲ್ಲಿಂದ ಪರಾರಿಯಾಗಿದ್ದಂತಹ ರಾಕೇಶನನ್ನು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಜೊತೆಗೆ ಉಳಿಮಾ ಪೊಲೀಸರು ಏನು ಟವರ್ ಲೊಕೇಶನನ್ನು ಪುಣೆ ಪೊಲೀಸರಿಗೆ ರವಾನೆ ಮಾಡಿದ್ರು. ಹಾಗಾಗಿ ಪುಣೆ ಪೊಲೀಸರು ಈಗ ವಶಕ್ಕೆ ತಗೊಂಡಿದ್ದಾರೆ. ಹೀಗಾಗಿ ಉಳಿಮಾ ಪೊಲೀಸರು ನೇರವಾಗಿ ಈಗ ಪುಣೆಗೆ ಹೋಗಿರುವಂಥದ್ದು. ಅಲ್ಲಿಂದ ರಾಕೇಶನನ್ನು ಇವತ್ತು ಮಧ್ಯಾಹ್ನದೊಳಗಡೆ ಕರ್ಕೊಂಡ್ಬರ್ತಾರೆ. ನಾನು ನೇರವಾಗಿ ಏನು ಇವತ್ತು ಬೆಳಿಗ್ಗೆ ನಿನ್ನೆ ಕೊಲೆಯಾಗಿತ್ತು, ಬರ್ಬರವಾಗಿ ಕೊಂದು ಪೀಸ್ ಮಾಡಿ ಸೂಟ್ ಕೇಸ್ನಲ್ಲಿ ಇಟ್ಟಿದ್ರು ಪ್ರಕರಣ ಸಂಬಂಧಪಟ್ಟಂಗೆ ಆ ಒಂದು ಬಿಲ್ಡಿಂಗನ್ನು ತೋರಿಸ್ಬಿಡ್ತೀನಿ ಮೊದಲಿಗೆ. ಯಾಕಂದರೆ ರಾತ್ರಿ ಸಂಪೂರ್ಣವಾಗಿ ಈ ಬಿಲ್ಡಿಂಗನ್ನು ಪೊಲೀಸರು ಈಗ ವಶಕ್ಕೆ ತಗೊಂಡಿದ್ದಾರೆ, ಯಾರೂ ಸಹ ಒಳಗಡೆ ಹೋಗ್ಬಾರ್ದು ಅಂತೇಳಿ. ಇನ್ನು ಕೊಲೆ ಮಾಡಿ ಇಲ್ಲಿಂದ ಹೋಗ್ಬೇಕಾದ್ರೆ ರಾಕೇಶ್ ಕೆಳಗಡೆ ಮನೆಯವರ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಈ ವಿಚಾರವನ್ನು ಹೇಳಿರ್ತಾನೆ. ಅಂದರೆ ಈ ರೀತಿ ಕೊಲೆ ಆಗಿದೆ, ನನ್ನ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಅನ್ನೋ ಮಾತನ್ನು ಮೊದಲಿಗೆ ಹೇಳ್ತಾನೆ. ನಂತರ ಕೊಲೆ ಮಾಡಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳ್ತಾನೆ. ಹಾಗಾಗಿ ಇಲ್ಲಿಂದ ನೇರವಾಗಿ ಓನರ್ಗೆ, ಈ ಬಿಲ್ಡಿಂಗ್ನ ಮಾಲೀಕರಿಗೆ ಫೋನ್ ಮಾಡಿ ಹೇಳ್ತಾರೆ. ನಂತರ ಮಾಲೀಕರು ಬಂದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತದೆ. 112ಗೆ ಕಾಲ್ ಮಾಡಿ ನೇರವಾಗಿ ಉಳಿಮಾ ಪೊಲೀಸರಿಗೆ ಮಾಹಿತಿಯನ್ನು ತಲುಪಿಸ್ತಾರೆ. ಹಾಗಾಗಿ ಏನು ಮೊದಲನೇ ಮಾಡಿಯಲ್ಲಿರುವಂತಹ ಮನೆಯಲ್ಲೇ ವಾಸ ಇದ್ರು. ಕಳೆದ 1 ತಿಂಗಳಿಂದ ಇಬ್ಬರು ಗಂಡ ಹೆಂಡತಿ ಇಲ್ಲೇ ವಾಸ ಮಾಡ್ತಿದ್ರು. ಗೌರಿ ಮತ್ತು ರಾಕೇಶ್ ಇಬ್ಬರು ಸಹ ಇಲ್ಲೇ ವಾಸ ಮಾಡ್ಕೊಂಡಿರ್ತಾರೆ. ನಂತರ ಇಲ್ಲಿಂದ ಅಂದರೆ 1 ತಿಂಗಳಿಂದ ಆರಾಮಾಗಿರ್ತಾರೆ. ಇಲ್ಲಿ ಅಕ್ಕಪಕ್ಕವರು ಹೇಳುವ ಪ್ರಕಾರವಾಗಿ ಇಲ್ಲಿ ಯಾವುದೇ ಗಲಾಟೆ ಆಗ್ತಾ ಇರಲ್ಲ, ಅವ್ರು ಗಂಡ ಹೆಂಡತಿಯೂ ಸಹ ಅನ್ಯೂನ್ಯವಾಗಿದ್ರು ಅನ್ನೋ ಮಾತನ್ನ ಹೇಳ್ತಾ ಇರೋಂಥದ್ದು. ಅಂದರೆ ಸಂಪೂರ್ಣವಾಗಿ ಮೊನ್ನೆ ರಾತ್ರಿ ಊಟ ನಂತರ ಈ ಒಂದು ಕೊಲೆ ಆಗಿದೆ ಅನ್ನೋ ಮಾತು ಈಗ ಗೊತ್ತಾಗ್ತಿರೋದು. ಅಂದರೆ ಊಟ ಮಾಡುವ ವೇಳೆ ಗಲಾಟೆ ಆಗಿದೆ. ಆ ವಿಚಾರಕ್ಕೆ ನೇರವಾಗಿ ರಾಕೇಶ ಗೌರಿಯ ಕತ್ತನ್ನು ಸೀಳಿ ಜೊತೆಗೆ ಹೊಟ್ಟೆ ಭಾಗವನ್ನು ಸಹ ಕುಯ್ದಿದ್ದಾನೆ. ಕುಯ್ದ ನಂತರ ಆ ಬಾಡಿಯನ್ನು ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಸೂಟ್ ಕೇಸ್ಗೆ ತುಂಬಿದ್ದಾರೆ. ಆದರೆ ಇಲ್ಲಿಂದ ತೆಗೆದುಕೊಂಡು ಹೋಗಲು ಸಾಧ್ಯ ಆಗದೆ ನೇರವಾಗಿ ಅಂದರೆ ಇಲ್ಲೇ ಬಾತ್ರೂಮ್ನ ಒಳಗಡೆ ತೆಗೆದುಕೊಂಡು ಹೋಗಿ ಅದನ್ನು ವಾಶ್ ಮಾಡಿ ನಂತರ ಎತ್ಕೊಂಡು ಹೋಗ್ಬೇಕು ಅನ್ನೋ ಪ್ಲಾನ್ ಸಹ ಹಾಕಿರ್ತಾನೆ ಅನ್ನೋ ಮಾಹಿತಿ ಪೊಲೀಸರಿಂದ ಸಿಗ್ತಾ ಇದೆ. ಹಾಗಾಗಿ ಆ ಮನೆಯಿಂದ ಆಚೆ ತೆಗೆದುಕೊಂಡು ಹೋಗೋಕ್ಕೆ ಆಗದೆ ನಂತರ ಕೆಳಗಡೆ ಇರೋ ಮನೆ ಬಾಡಿಗೆಯಲ್ಲಿ ಇರುವಂಥವ್ರಿಗೆ ಫೋನ್ ಮಾಡಿ ಈ ವಿಚಾರ ಸಂಪೂರ್ಣವಾಗಿ ಹೇಳ್ತಾನೆ. ಹಾಗಾಗಿ ಆ ವಿಚಾರ ಬೆಳಕಿಗೆ ಬಂದು ಈಗಾಗಲೇ DCP ಸಾರಾ ಫಾತಿಮಾ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಸಹ ನಡೀತದೆ. ಯಾವ ವಿಚಾರಕ್ಕೆ ಈ ಕೊಲೆ ಆಗಿದೆ ಅನ್ನೋದು ಇಲ್ಲಿ ತನಕ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಮುಂದೆ ಈಗ ಆರೋಪಿನ ಕರೆತಂದ ನಂತರ ಸಂಪೂರ್ಣ ಮಾಹಿತಿ ತಿಳಿದು ಬರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಂಬರೀಶ್.